ಆದರೆ ಈಗ ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲರೂ ಹೋಗ್ತಾ ಇದ್ದಾರೆ. BGS ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ದರ್ಶನ್ಗಾಗಿ ಬಟ್ಟೆ ತಗೊಂಡು ಹೋದ್ರು ಸ್ನೇಹಿತರು. ಹೊಸ ಬಟ್ಟೆಗಳನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ ದರ್ಶನ್ ಆಪ್ತರು. BGS ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿರೋ ಹಿನ್ನೆಲೆ ಈಗ ದರ್ಶನ್ಗಾಗಿ ದರ್ಶನ್ನ ಆಪ್ತರು ಹೊಸ ಬಟ್ಟೆಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಹೊಸ ಬಟ್ಟೆ ಹಾಕೊಂಡು ಆಚೆ ಬರೋದು ಜಮ್ ಅಂತ. ದರ್ಶನ್ ಆಪ್ತರೆಲ್ಲ ಈಗ ದರ್ಶನ್ ಭೇಟಿಯಾಗಿದ್ದಾರೆ BGS ಆಸ್ಪತ್ರೆಯಲ್ಲಿ. ದರ್ಶನ್ಗಾಗಿ ಹೊಸ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. BGS ಆಸ್ಪತ್ರೆ ಈಗ ದರ್ಶನ್ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅನ್ನೋದು ಮುಖ್ಯ ಆಗುತ್ತೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ದರ್ಶನ್ ಆಪ್ತರು ಇವರೆಲ್ಲ BGS ಆಸ್ಪತ್ರೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಹೊಸ ಬಟ್ಟೆಗಳನ್ನು ತೆಗೆದುಕೊಂಡು ದರ್ಶನ್ ಭೇಟಿಗಾಗಿ ಹೋಗಿದ್ದಾರೆ. ದರ್ಶನ್ ಆಚೆ ಬರ್ತಾ ಇದ್ದಂತೆ ಹಬ್ಬನೇ ಮಾಡೋದು ಅಂತ ಅಭಿಮಾನಿಗಳಿಗಾಗಲೇ ಹೇಳ್ತಾ ಇದ್ರು. ಆ ಪ್ರಕಾರವಾಗಿ ಏನಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಇವರೆಲ್ಲ ದರ್ಶನ್ನ ಆಪ್ತರು. ದರ್ಶನ್ ಭೇಟಿಗಾಗಿ BGS ಆಸ್ಪತ್ರೆಗೆ ಬಂದಿರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇವತ್ತು 7 ಜನ ಆರೋಪಿಗಳು ಜಾಮೀನಿನ ಮೇಲೆ ಆಚೆ ಬರ್ತಾ ಇದ್ದಾರೆ. ಅದರಲ್ಲಿ ಮಧ್ಯಂತರ ಜಾಮೀನಿನ ಮೇಲೆ ಆಲ್ರೆಡಿ ಚಿಕಿತ್ಸೆಗೆ ಅಂತ ದರ್ಶನ್ ಆಚೆ ಇದ್ದರು BGS ಹಾಸ್ಪಿಟಲಲ್ಲಿ. ಇವತ್ತು ಅವರು ಡಿಸ್ಚಾರ್ಜ್ ಆಗ್ತಾರೆ. ಸೇರಿದಂತೆ ಪವಿತ್ರ ಗೌಡ, ಪರಪ್ಪನ ಅಗ್ರಹಾರದಲ್ಲಿರುವಂತಹ ಪವಿತ್ರ ಗೌಡ, ಶ್ಯೂರಿಟಿ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಇದ್ದಂತೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಅವರು ಕೂಡ ಜೈಲಿಂದ ಆಚೆ ಬರ್ತಾರೆ. ಇವರನ್ನ ಹೊರತುಪಡಿಸಿದರೆ ನಂದೀಶ್, ಜಗದೀಶ್, ಅನುಕುಮಾರ್, ಲಕ್ಷ್ಮಣ, ನಾಗರಾಜ ಇವರು ಕೂಡ ಆಚೆ ಬರಲಿಕ್ಕಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ BGS ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ಕೊಲೀಗ ಸ್ಮಿತಾ ರಂಗನಾಥ್. ಸ್ಮಿತಾ, ಸದ್ಯಕ್ಕೆ BGS ಆಸ್ಪತ್ರೆಯ ಮುಂಭಾಗದಲ್ಲಿ ಏನೆಲ್ಲ ನಡೀತಾ ಇದೆ? ಅಭಿಮಾನಿಗಳು ಬರ್ತಾ ಇದ್ದಾರೆ ಅಂತ ಕಾಣುತ್ತೆ. ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿರೋ ಹಿನ್ನೆಲೆ ಡಿಸ್ಚಾರ್ಜ್ ಆಗೋದಕ್ಕೆ ಏನು ಅಪ್ಡೇಟ್ಸ್ ಕೊಡ್ತೀರಿ? ನಿಜ ಶ್ರೀಪಾದ್, ನೋಡಿ, ದರ್ಶನ್ ಅವರು ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗೇನೆ ಅಭಿಮಾನಿಗಳು ಅಫ್ಕೋರ್ಸ್ ನೀವು ಹೇಳಿದ ಹಾಗೆ ಒಂದಷ್ಟು ಜನ ಬರ್ತಿದ್ದಾರೆ, ಹೋಗ್ತಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ನಾವಿಲ್ಲಿ ಗಮನಿಸಲಿಕ್ಕೆ ಸಿಕ್ಕಿದ್ದು ದರ್ಶನ್ ಅವರ ಸ್ನೇಹಿತರು ಒಂದಷ್ಟು ಬಟ್ಟೆಯನ್ನು ತೆಗೆದುಕೊಂಡು ಬಂದು ಅವರಿಗೆ ಹಾಸ್ಪಿಟಲ್ನ ಹಿಂಭಾಗದಿಂದ ಕಾರ್ ಬಂದು ಒಳಗಡೆ ಎಂಟರ್ ಆಗ್ತಾರೆ, ಬಟ್ಟೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದನ್ನು ಹೊರತುಪಡಿಸಿದ್ರೆ ಆಸ್ಪತ್ರೆಯಿಂದ ಇವರೆಗೂ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ. ಇವತ್ತೇ ಡಿಸ್ಚಾರ್ಜ್ ಆಗತ್ತಾ ಅಥವಾ ಸಂಜೆವರೆಗೂ ಆಗುತ್ತಾ, ನಾಳೆ ಆಗುತ್ತಾ? ಯಾಕಂತಂದ್ರೆ ಇದು ಕೇವಲ ಹಾಸ್ಪಿಟಲ್ನ ಡಿಸಿಷನ್ ಆಗೋದಿಲ್ಲ. ನಮಗೆ ಗೊತ್ತಿರೋ ಹಾಗೆ ಶುಕ್ರವಾರವೇ ರೆಗ್ಯುಲರ್ ಬೇಲ್ ದರ್ಶನ್ಗೆ ಸಿಕ್ಕಿದ್ರು ಕೂಡ ಆಸ್ಪತ್ರೆಯಿಂದ ಅವರು ಡಿಸ್ಚಾರ್ಜ್ ಆಗಬೇಕು ಅಂದರೆ ಕಾನೂನಾತ್ಮಕ ಪ್ರಕ್ರಿಯೆಗಳು ಕೂಡ ಒಂದಷ್ಟು ಜರುಗಬೇಕಾಗತ್ತೆ. ಈ ರೆಗ್ಯುಲರ್ ಬೇಲ್ನ ಕಾಪಿಗಳೇನಿದೆ ಅದು ಸೆಷನ್ಸ್ ಕೋರ್ಟ್, ಅಲ್ಲಿಂದ ಹಾಸ್ಪಿಟಲ್ನ ವೈದ್ಯಾಧಿಕಾರಿಗಳನ್ನು ತಲುಪಿ ಅವರಿಗೆ ಮಾಹಿತಿ ಸಿಕ್ಕು ಆಯಿತು. ಇನ್ನೇನು ಪೊಲೀಸ್ ಪ್ರೊಸೀಜರ್ಗಳಿಲ್ಲ. ದರ್ಶನ್ ಅವರಿಗೆ ಆರೋಗ್ಯದ ಸ್ಥಿತಿಗತಿಯನ್ನು ಗಮನಿಸಿ ವೈದ್ಯರು ಡಿಸಿಷನ್ ತೆಗೆದುಕೊಳ್ಬಹುದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡೋದ್ರ ಕುರಿತಾಗಿ ಏನೋ ಮಾಹಿತಿ ವೈದ್ಯರ ಕೈ ತಲುಪಬೇಕು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ದರ್ಶನ್ ಆರೋಗ್ಯದ ಪರಿಸ್ಥಿತಿ ಬಗ್ಗೆ ನಿಗಾ ಕೊಡ್ತಾ ಇದ್ದಾರೆ ಇಲ್ಲಿನ ವೈದ್ಯರು. ಅಫ್ಕೋರ್ಸ್ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸರ್ಜರಿ ಮಾಡಿಸ್ಕೊಂಡಿಲ್ಲ ದರ್ಶನ್ ಅವರು. ಈ ದಿನದವರೆಗೂ ಫಿಸಿಯೋಥೆರಪಿ ಹಾಗೆ ಕನ್ವೆನ್ಷನಲ್ ಏನು ಮೆಡಿಕಲ್ ಪ್ರಾಕ್ಟೀಸಸ್ ಇದೆ ಅದರ ಮೂಲಕ ಅವರು ತಪಾಸಣೆಗೆ ಒಳಪಟ್ಟಿದ್ದು. ಫಿಸಿಯೋಥೆರಪಿ ಇರಬಹುದು, ಬೇರೆ ಇತ್ಯಾದಿ ಕ್ರಮಗಳ ಮೂಲಕ ಅವರು ತಮ್ಮ ಬೆನ್ನು ನೋವಿನ ಸಮಸ್ಯೆಗೆ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಹೀಗಾಗಿ ಅವರ ಕಂಡೀಷನ್ ಸರಿ ಇದೆಯಾ, ಮೊದಲದಾಗಿ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ಲಿಕ್ಕೆ ಸೂಕ್ತವಾಗಿದೆಯಾ ಅವರ ಆರೋಗ್ಯ ಅನ್ನೋದು ವೈದ್ಯರು ಡಿಸೈಡ್ ಮಾಡ್ತಾರೆ. ಇದೆಲ್ಲವನ್ನ ಗಮನಿಸಿ ನಂತರದಲ್ಲಿ ಡಿಸ್ಚಾರ್ಜ್ ಮಾಡುವ ಸಾಧ್ಯತೆ ಇದೆ. ಬಟ್ ಇವತ್ತು ಮಧ್ಯಾಹ್ನದ ಒಳಗೆ ಡಿಸ್ಚಾರ್ಜ್ ಮಾಡುವ ಪಾಸಿಬಿಲಿಟೀಸ್ ಇದೆ ಅನ್ನೋ ಮಾಹಿತಿ ಹೊರಬಿದ್ದ ಬೆನ್ನಲ್ಲೇ ಒಂದಷ್ಟು ಜನ ಅಭಿಮಾನಿಗಳು ಬರ್ತಿದ್ದಾರೆ. ಬಹಳಷ್ಟು ಸಂಖ್ಯೆಯಲ್ಲೇನಿಲ್ಲ. ಈ BGS ಆಸ್ಪತ್ರೆ ನಿಮಗೂ ಗೊತ್ತಿರೋ ಹಾಗೆ ಪ್ರಖ್ಯಾತ ಆಸ್ಪತ್ರೆ, ಸಾಕಷ್ಟು ಮಲ್ಟಿ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ಗಳಲ್ಲಿ ಲಭ್ಯ ಇರೋದ್ರಿಂದ ಚಿಕಿತ್ಸೆಗೋಸ್ಕರ ಬಂದವರಿದ್ದಾರೆ. ಆ ಪೈಕಿ ಯಾರಿಗಾದ್ರೂ ದರ್ಶನ್ ವೈಯಕ್ತಿಕವಾಗಿ ಫೇವ್ರೆಟ್ ಹೀರೋ ಆಗಿರೋ ಕಾರಣಕ್ಕೆ ಅವ್ರಿಗೂ ಒಂದು ಕುತೂಹಲ ಇರುತ್ತೆ, ಏನಾಗ್ತಿರ್ಬೋದು, ಬಿಡುಗಡೆ ಆಗ್ತಾರಂತೆ, ಮಾಧ್ಯಮಗಳಿರೋ ಸಹಜವಾಗಿ ಒಂದಷ್ಟು ಅಟೆನ್ಷನ್ ಕೂಡ ಗ್ರ್ಯಾಬ್ ಆಗುತ್ತೆ. ಹೀಗಾಗಿ ಅಲ್ಲಲ್ಲಿ ಜನ ಓಡಾಡ್ತಿದ್ದಾರೆ, ಬಂದವರು ಹೋದವರು ಡಿಸ್ಚಾರ್ಜ್ ಅಂತ ಹೇಳಿ ಮಾಧ್ಯಮದವ್ರ ಹತ್ರನೇ ಮಾಹಿತಿ ಪಡಿತಿದ್ದಾರೆ ಅನ್ನೋದನ್ನ ಹೊರತುಪಡಿಸಿದ್ರೆ ಅಪಾರ ಸಂಖ್ಯೆಯಲ್ಲಿ ಏನು ಅಭಿಮಾನಿಗಳು ಬಂದಿಲ್ಲ. ಶ್ರೀಪಾದ್, ನಾವು ನೆನ್ಪಿಟ್ಕೊಳ್ಬೇಕು, ದರ್ಶನ್ ಅವರು ಇನ್ನೂ ಆರೋಪ ಮುಕ್ತರಾಗಿಲ್ಲ. ಬಹಳ ಮುಖ್ಯವಾಗಿ ಸಿಕ್ಕಿರೋದು ರೆಗ್ಯುಲರ್ ಬೇಲ್ ಅಷ್ಟೇ. ಈಗಲೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪ ದರ್ಶನ್ ಅವ್ರ ಮೇಲೆ ಇದ್ದೇ ಇದೆ. ಸಿಕ್ಕಿರೋದು ಬೇಲ್. ಹೀಗಾಗಿ ಬೇಲ್ನ ಆಧಾರದ ಮೇಲೆ ದರ್ಶನ್ ಅವ್ರ ಆಚೆ ಬರ್ಬೋದು. ನೀವಾಗಲೇ ಹೇಳ್ತಾ ಇದ್ದಾಗೆ ಕೇವಲ ದರ್ಶನ್ ಮಾತ್ರವಲ್ಲ, ಈ ಪ್ರಕರಣದ
ಪ್ರಕರಣದಲ್ಲಿರೋದು ಒಟ್ಟು 17 ಮಂದಿ ಆರೋಪಿಗಳು. ಆ ಪೈಕಿ 12 ಮಂದಿಗೆ ಇದೀಗ ಬೇಲ್ ಲಭ್ಯವಾಗಿದೆ. ಆ 12 ಮಂದಿ ಪೈಕಿ 7 ಜನಕ್ಕೆ ಮೊನ್ನೆ ಶುಕ್ರವಾರ ಹೈಕೋರ್ಟ್ನಿಂದ ಬೇಲ್ ಸಿಕ್ಕಿರೋದು, ಇನ್ಕ್ಲೂಡಿಂಗ್ ಈ ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ಅವರಿಗೆ ಶುಕ್ರವಾರ ಬೇಲ್ ಸಿಕ್ಕಿದ್ರು ಕೂಡ ಈವರೆಗೂ ಕಾನೂನಾತ್ಮಕ ಪ್ರಕ್ರಿಯೆಗಳು ಪೂರ್ತಿ ಆಗದ ಕಾರಣ ಆಕೆ ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಟೀಮ್ ಪರಪ್ಪನ ಅಗ್ರಹಾರ ನನ್ನ ಕಲೀಗ ನಿಕೇಶ್ ಕೊಟ್ಟಾರಿ ಇದ್ದಾರೆ, ಹಾಗೆ ನಮ್ಮ ಕ್ರೈಮ್ ಬ್ಯೂರೋದ ರಿಪೋರ್ಟರ್ಸ್ ಕೂಡ ಇದ್ದಾರೆ. ಅಲ್ಲಿಂದಲೂ ಕೂಡ ನಾನ್ ಸ್ಟಾಪ್ ಅಪ್ಡೇಟ್ಗಳನ್ನು ನಮ್ಮ ವೀಕ್ಷಕರಿಗೆ ನೀಡ್ತಿರ್ತಾರೆ. ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದ ಆರೋಪಿಗಳು ಬೇರೆ ಬೇರೆ ಭಾಗದ ಜೈಲಿನಲ್ಲಿದ್ದಾರೆ. ನಮಗೆ ಗೊತ್ತಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಎಲ್ಲ ಆರೋಪಿಗಳಿದ್ರು. ರಾಜಾತಿಥ್ಯ ನೀಡಲಾಗ್ತಿದೆ ಅವರಿಗೆ ಅನ್ನೋ ಆರೋಪ ಯಾವಾಗ ಕೇಳೋಕೆ ಸಿಕ್ತು, ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಇಡೀ ಬಂದಿಖಾನೆ ಇಲಾಖೆಯ ಅವ್ಯವಸ್ಥೆಗಳ ಬಗ್ಗೆ ಚರ್ಚೆ ಆಯಿತು. ಆಗ ಸ್ಪ್ಲಿಟ್ ಮಾಡಿದ್ರು ಎಲ್ಲ ಆರೋಪಿಗಳನ್ನು. ಈಗ ಒಬ್ಬೊಬ್ಬರು ಒಂದೊಂದು ದಿಕ್ಕುಪಾಲಾಗಿರೋದು. ಹೀಗಾಗಿ ಬೇಲ್ ಪಡೆದ 7 ಮಂದಿ ಪೈಕಿ ಒಬ್ಬರು ದರ್ಶನ್, ಆರೋಪಿ ಸಂಖ್ಯೆ 2 BGS ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ಗೆ ಒಳಗಾಗಿದ್ರೆ, ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಉಳಿದ ಆರೋಪಿಗಳು ರಾಜ್ಯದ ಬೇರೆ ಬೇರೆ ಕಾರಾಗೃಹದಲ್ಲಿರೋದು. ಬಹುತೇಕ ಇವತ್ತು ಈ ಲೀಗಲ್ ಪ್ರೊಸೀಜರ್ಗಳು ಕಂಪ್ಲೀಟ್ ಆದರೆ ಜೈಲಿನ ಅಧಿಕಾರಿಗಳಿಗೆ ಆರ್ಡರ್ ಕಾಪಿ ಸಿಕ್ಕು ಅಲ್ಲಿನ ಪ್ರೊಸೀಜರ್ಗಳು ಮುಗಿದ್ರೆ ಎಲ್ಲರೂ ಕೂಡ ಇವತ್ತು ಸಂಜೆ ವೇಳೆಗೆ ತಮ್ಮ ತಮ್ಮ ಮನೆಯನ್ನು ಸೇರೋ ಸಾಧ್ಯತೆ ಇದೆ. ಆದರೆ ಕ್ಯೂರಿಯಾಸಿಟಿ, ಆಬ್ವಿಯಸ್ಲಿ ಒಬ್ಬ ನಟ, ಪಾಪ್ಯುಲರ್ ನಟ, ಮಾಸ್ ಫಾಲೋಯಿಂಗ್ ಇರುವ ನಟ ಅನ್ನೋ ಕಾರಣಕ್ಕೆ ದರ್ಶನ್ ಅವರ ವಿಚಾರದಲ್ಲಿ ಸಾಕಷ್ಟು ಕುತೂಹಲ ಇರೋದು. ಸಾಧ್ಯ ಆದರೆ ನಾನು ಕ್ಯಾಮ್ರಾ ಪರ್ಸನ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಪ್ಯಾನ್ ಮಾಡಿ ತೋರಿಸಲಿಕ್ಕೆ. ಆಸ್ಪತ್ರೆಯ ಒಳಭಾಗಕ್ಕಂತೂ ಯಾರನ್ನು ಬಿಡ್ತಾ ಇಲ್ಲ, ಟೈಟ್ ಸೆಕ್ಯೂರಿಟಿ ಇದೆ. ಹಾಗೆ ದರ್ಶನ್ ಅವರು ಬಿಡುಗಡೆ ಆಗದೆ ಹೋದರೂ ಕೂಡ ಡೇ 1 ಇಂದ ಯಾವಾಗ BGS ಆಸ್ಪತ್ರೆಗೆ ದರ್ಶನ್ ಬಂದು ಇಲ್ಲಿ ಅಡ್ಮಿಟ್ ಆದರೂ ಆಗ್ಲಿಂದ ಕೂಡ ಮಿನಿಮಮ್ ಸೆಕ್ಯೂರಿಟಿ ಇದ್ದೇ ಇದೆ. ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಒಂದು ಮೆಡಿಕಲ್ ಬೇಲ್ ಮೇಲೆ ಆಚೆ ಬಂದಿದ್ದರಿಂದಾಗಿ ಆಸ್ಪತ್ರೆಯ ಈ ಪ್ರೊಸೀಜರ್ಗಳ ಬಗ್ಗೆ ಕೂಡ ಕೋರ್ಟ್ಗೆ ಅದರದ್ದೇ ಆದ ಮಾಹಿತಿಯನ್ನು ತಿಳಿದುಕೊಳ್ಬೇಕಾಗತ್ತೆ, ತನಿಖಾಧಿಕಾರಿಗಳು ನಿಗಾ ವಹಿಸಬೇಕಾಗತ್ತೆ. ಹೀಗಾಗಿ ಈ ಮಾಹಿತಿಯನ್ನು ಕಲೆ ಹಾಕೋಕ್ಕೋಸ್ಕರ, ಓವರ್ಲುಕ್ ಮಾಡೋಕ್ಕೋಸ್ಕರ ಒಂದು ಮಿನಿಮಮ್ ಸೆಕ್ಯೂರಿಟಿ ಅಂತೂ ಇದ್ದೇ ಇತ್ತು. ಅದನ್ನು ಹೊರತುಪಡಿಸಿ ಬಿಗಿಯಾದ ಪೊಲೀಸ್ ಭದ್ರತೆ ಇತ್ಯಾದಿ ಯಾವುದು ಕೂಡ ನಮಗೂ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಹಾಗೆ ಆಸ್ಪತ್ರೆಯ ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ನಾರ್ಮಲ್ ಓಡಾಟ ಇದೆ, ಜನ ಆಸ್ಪತ್ರೆಗೆ ಬರೋರು ಹೋಗೋರು ಇದ್ದೇ ಇದ್ದಾರೆ. ಹಾಗೆ ದರ್ಶನ್ ಇದ್ದಾರೆ ಅನ್ನೋ ಕಾರಣಕ್ಕೆ 1-2 ನಿಮಿಷ ನಿಂತು ಏನಾಗ್ತಿದೆ ಅನ್ನೋದನ್ನ ತಿಳಿದುಕೊಂಡು ಮುಂದೆ ಹೋಗ್ಲಿಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ನಾವು ಗಮನಿಸಿದ ಹಾಗೆ ಆಸ್ಪತ್ರೆಯ ಈ ಹಿಂಭಾಗಕ್ಕೇನೆ ಆಗಲೇ ದರ್ಶನ್ ಅವರ ಸ್ನೇಹಿತರಿದ್ದ ಕಾರ್ ಬಂದಿದ್ದು, ಆ ಕಾರ್ನಲ್ಲಿ ಒಂದಷ್ಟು ಬಟ್ಟೆ ತಂದ್ರು ದರ್ಶನ್ ಅವರಿಗೆ ಅನ್ನೋ ಮಾಹಿತಿ ಇದೆ. ಇದು ರೆಗ್ಯುಲರ್ ಆಗಿ ಬಳಕೆಗೋಸ್ಕರ ಬಟ್ಟೆ ತಂದ್ರ ಅಥವಾ ಡಿಸ್ಚಾರ್ಜ್ ಆಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಏನಾದರೂ ಬಟ್ಟೆ ತಂದಿದ್ದಾರಾ ಅದ್ರ ಬಗ್ಗೆ ಕೂಡ ಇನ್ನೂ ಸೂಕ್ತ ಮಾಹಿತಿ ಇಲ್ಲ. ಯಾಕಂತಂದ್ರೆ ಯಾರು ಮಾಧ್ಯಮ ಜೊತೆ ರಿಯಾಕ್ಟ್ ಮಾಡ್ತಾ ಇಲ್ಲ. ಶ್ರೀಪಾದ್, ನಿಮಗೂ ಕೂಡ ಗೊತ್ತಿರ್ಬೋದು, ಈ ಮೆಡಿಕಲ್ ಬೇಲ್ ಮೇಲೆ ಅಂದರೆ ಮಧ್ಯಂತರ ಜಾಮೀನನ್ನು ಪಡೆದು ದರ್ಶನ್ ಆಚೆ ಬಂದಾಗ ಕೋರ್ಟ್ ಒಂದಷ್ಟು ಕಂಡೀಷನ್ ಹಾಕಿತ್ತು. ಮಾಧ್ಯಮಗಳಿಗೆ ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡೋ ಹಾಗಿಲ್ಲ, ಹಾಗೆ ಬೇರೆ ಏನು ಸಹ ಆರೋಪಿಗಳಿದ್ದಾರೆ ಅವರ ಜೊತೆಯಲ್ಲಿ ಒಡನಾಟ ಇಟ್ಕೊಳ್ಳೋ ಹಾಗಿಲ್ಲ, ಎಸ್ಪೆಷಲಿ ಸಾಕ್ಷ್ಯಗಳ ಮೇಲೆ ಒತ್ತಡ ಹಾಕೋ ಹಾಗಿಲ್ಲ, ಹಾಗೆ ಸಂತ್ರಸ್ತರು ಯಾರಿದ್ದಾರೆ ರೇಣುಕಾಸ್ವಾಮಿ ಕುಟುಂಬಸ್ಥರು ಅವ್ರನ್ನ ಭೇಟಿ ಆಗೋ ಹಾಗಿಲ್ಲ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಈ ರೀತಿಯಾದ ಷರತ್ತುಗಳಿತ್ತು. ಆದರೆ ರೆಗ್ಯುಲರ್ ಬೇಲ್ ಈಗ ಲಭ್ಯವಾಗಿರೋದ್ರಿಂದ ಮಾಧ್ಯಮದ ಜೊತೆ ಪ್ರತಿಕ್ರಿಯೆ ನೀಡಬಾರದು ಅನ್ನೋ ನಿರ್ಬಂಧ ಏನಿತ್ತು ಅದೀಗಿಲ್ಲ. ಬಟ್ ಸ್ಟಿಲ್ ದರ್ಶನ್ ರಿಯಾಕ್ಟ್ ಮಾಡ್ತಾರಾ ಡಿಸ್ಚಾರ್ಜ್ ಆದಮೇಲೆ, ಅದು ಕೂಡ $1 ಮಿಲಿಯನ್ ಪ್ರಶ್ನೆ. ವಿಜಯಲಕ್ಷ್ಮಿ ಅವರಂತೂ ನೀವು ಗಮನಿಸಿದ್ದೀರಿ, ವೀಕ್ಷಕರು ಗಮನಿಸಿದ್ದಾರೆ, ಈ ಪ್ರಕರಣ ಬೆಳಕಿಗೆ ಬಂದಾಗಿಂದ ಇವರೆಗೂ ಯಾವುದೇ ಮಾಧ್ಯಮ ಹೇಳಿಕೆಯನ್ನ ವಿಜಯಲಕ್ಷ್ಮಿ ಅವರು ಕೂಡ ನೀಡಿಲ್ಲ. ಹೀಗಾಗಿ ದರ್ಶನ್ ಅವರ ಕುಟುಂಬಸ್ಥರು ಅಧಿಕೃತವಾಗಿ ಹೇಳಿಕೆಯನ್ನ ನೀಡ್ತಾರಾ ಡಿಸ್ಚಾರ್ಜ್ ಬಗ್ಗೆ ಗೊತ್ತಿಲ್ಲ. ನಾವು ಕೂಡ BGS ಆಸ್ಪತ್ರೆಯ ವೈದ್ಯರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ಡಾಕ್ಟರ್ ನವೀನ್, ನಮಗೆ ನೆನಪಿರಬಹುದು ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿದ್ರು ಈ ಬೇಲ್ ಹಿಯರಿಂಗ್ ಸಂದರ್ಭದಲ್ಲಿ. ಅಂದರೆ ದರ್ಶನ್ ಅವ್ರಿಗೆ ಈವರೆಗೂ ಯಾವೆಲ್ಲ ರೀತಿಯ ಚಿಕಿತ್ಸೆಯನ್ನ ನೀಡಲಾಗಿತ್ತು, ಹಾಗೆ ಯಾಕೆ ಸರ್ಜರಿಯನ್ನ ಮಾಡಬೇಕು ಅಂತಿದ್ದೀವಿ ಅನ್ನೋದ ಕಾರಣವನ್ನ ವಿವರಿಸಿ ಒಂದು ಲೆಟರ್ ಅನ್ನ ನೀಡಲಾಗಿತ್ತು. ಆ ಲೆಟರ್ನಲ್ಲಿ ಡಾಕ್ಟರ್ ನವೀನ್ ಅವರ ಸೀಲ್ ಹಾಗೆ ಸಿಗ್ನೇಚರ್ ಇತ್ತು. ಇನ್ಫ್ಯಾಕ್ಟ್ ನಾವು ಅವರನ್ನೇ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ವಿ, ಇವತ್ತೇನಾದ್ರು ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇದೆಯಾ ಅಂತ ಹೇಳಿ. ಬಟ್ ನಮಗೆ ಸಿಕ್ಕ ಮಾಹಿತಿ ಡಾಕ್ಟರ್ ನವೀನ್ ಬೇರೆ ಸರ್ಜರಿಯಲ್ಲಿ ಬ್ಯುಸಿ ಆಗಿದ್ದಾರೆ, ಅದರಿಂದ ಅವರಿಂದ ಕೂಡ ಇವರೆಗೂ ಅಧಿಕೃತವಾದ ಮಾಹಿತಿ ಲಭ್ಯವಾಗಿಲ್ಲ. ನಾವು ಕೂಡ ಕಾಯ್ತಾ ಇದ್ದೀವಿ ಶ್ರೀಪಾದ್, ನಮ್ಮ ವೀಕ್ಷಕರಿಗೆ ಫಸ್ಟ್ ಆ್ಯಂಡ್ ಲೇಟೆಸ್ಟ್ ಅಪ್ಡೇಟ್ಗಳನ್ನು ಕೊಡಲಿಕ್ಕೆ ದರ್ಶನ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಅವರ ಡಿಸ್ಚಾರ್ಜ್ಗೆ ಸಂಬಂಧಪಟ್ಟಂತೆ. ಬಟ್ ಆಸ್ ಆಫ್ ನೌ ಆಸ್ಪತ್ರೆಯ ಮೂಲಗಳಿಂದಾಗ್ಲಿ ಅಥವಾ ದರ್ಶನ್ ಕುಟುಂಬದ ಮೂಲದಿಂದಾಗ್ಲಿ ಅಧಿಕೃತವಾದ ಮಾಹಿತಿ ಇಲ್ಲ. ಸ್ಮಿತಾ ತಮ್ಮಯ್ಯ, ಡಾಕ್ಟರ್ ಸ್ಮಿತಾ ತಮ್ಮಯ್ಯ ಅವರು ಸರ್ಜರಿ ಮಾಡ್ತೀವಿ ಅಂತ ಕೋರ್ಟ್ಗೆ ಒಂದು ವರದಿಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ನಮ್ಮ ಸ್ಮಿತಾ ಅವರಿಂದ ಆ ಸ್ಮಿತಾ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನಗಳು ಆಗ್ಬೋದು ಅಂತ ಅನ್ಕೋತೀನಿ.
ಎಸ್ ಅಫ್ಕೋರ್ಸ್ ನಾವು ಟ್ರೈ ಮಾಡಿದ್ವಿ, ಬಟ್ ಅವರ ಸಬಾರ್ಡಿನೇಟ್ ಆಗಿ ಡಾಕ್ಟರ್ ನವೀನ್ ಕೆಲಸ ಮಾಡ್ತಾ ಇರೋದು. ಹೀಗಾಗಿ ಮೊದಲು ಅವರನ್ನ ಸಂಪರ್ಕ ಮಾಡಿದ್ರೆ ನಂತರದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಖಾಸಗಿ ಆಸ್ಪತ್ರೆಗಳು ವೈದ್ಯರು ಆಲ್ಮೋಸ್ಟ್ ನಾಟ್ ರೀಚಬಲೇ ಇರ್ತಾರೆ. ಬಟ್ ಸ್ಟಿಲ್ ನಮ್ಮ ವೀಕ್ಷಕರಿಗೆ ಅಪ್ಡೇಟೆಡ್ ಮಾಹಿತಿಯನ್ನು ಕೊಡಬೇಕು, ಹಾಗೆ ದೃಢೀಕೃತವಾದ ಮಾಹಿತಿಯನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಕೂಡ ಸಂಪರ್ಕ ಮಾಡಿದ್ವಿ. ನಾನಾಗಲೇ ಹೇಳಿದಾಗೆ ಆಸ್ಪತ್ರೆಯ ಮೂಲದಿಂದಂತೂ ಈವರೆಗೂ ಡಿಸ್ಚಾರ್ಜ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಶ್ರೀಪಾದ್. ಬಟ್ ಈಗ ಇರೋ ಕಾರಣ ಏನಿದೆ ಅಂತ ಹೇಳಿ ನಾವು ಅವಲೋಕನ ಮಾಡ್ಬೋದು. ಅಂತಂದರೆ ಈಗ ಸರ್ಜರಿ ಅಂತೂ ಮಾಡಿಸ್ಕೊಳ್ತಿಲ್ಲ ಅಂತಂದಮೇಲೆ ಫಿಸಿಯೋಥೆರಪಿ ಅಥವಾ ಕನ್ವೆನ್ಷನಲ್ ಟ್ರೀಟ್ಮೆಂಟ್ಗಳಿಗೋಸ್ಕರ ದರ್ಶನ್ ಇಲ್ಲೇ ಇರಬೇಕು ಅಂತೇನಿಲ್ಲ. ನಮಗೆ ಗೊತ್ತಿದೆ ಫಿಸಿಯೋಥೆರಪಿ ಎಲ್ಲ ಸೆಷನ್ಸ್ಗಳ ಆಧಾರದ ಮೇಲೆ ಆಗುವಂಥದ್ದು. ಅಂದರೆ ರೆಗ್ಯುಲರ್ ಆಗಿ ಹಾಸ್ಪಿಟಲೈಸ್ಡ್ ಆಗಿ ಅಡ್ಮಿಟ್ ಆಗಿ ಮಾಡಿಸ್ಕೊಳ್ಬೇಕು ಅನ್ನೋ ಅನಿವಾರ್ಯತೆ ಕೂಡ ಇರೋದಿಲ್ಲ. ಹೀಗಾಗಿ ಇವತ್ತೊಂದು ಸೆಷನ್ನು, ಇನ್ನೆರಡು ದಿನ ಬಿಟ್ಟು ಮತ್ತೊಂದು ಸೆಷನ್ನು, ಹೀಗೂ ಕೂಡ ಆಪ್ಷನ್ ಇರೋದ್ರಿಂದ ದರ್ಶನ್ ರಿಲೀಸ್ ಆಗಬಹುದು ಅಂತ ಹೇಳಿ. ಇನ್ನು ನಮಗೊಂದು ಥಾಟ್ ಬರ್ಬೋದು, ಯಾಕೆ ಇಷ್ಟು ದಿನ ಸರ್ಜರಿ ಇಲ್ಲದೆ ಹೋದರೂ ಕೂಡ BGS ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಇದ್ರು ದರ್ಶನ್ ಅಂತ ಹೇಳಿ. ಸಹಜವಾಗಿ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿರಲಿಲ್ಲ ಅನ್ನೋದು ಒಂದು ದೊಡ್ಡ ಕಾರಣ.